ಭಾಗಮಂಡಲದ ಶ್ರೀ ಕಾವೇರಿ ವಿದ್ಯಾಸಂಸ್ಥೆಗೆ ದಾನವಾಗಿ ನೀಡಿದ ಜಾಗವನ್ನು ಮಠಕ್ಕೆ ಹಸ್ತಾಂತರಿಸಿದ ಬಗ್ಗೆ ಹಾಗೂ ಅದನ್ನು ಪ್ರಶ್ನೆ ಮಾಡಿದ ಸಂಸ್ಥೆಯ ಸಿಬ್ಬಂದಿಗಳಿಂದ ಸೇವೆಯಿಂದ ಅಮಾನತು ಮತ್ತು ವಜಾಗೊಳಿಸಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿ ದಾನಿಗಳ ಕುಟುಂಬಸ್ಥರು ಹಾಗೂ ವಿವಿಧ ಸಂಘಟನೆಗಳು ಮತ್ತು ಗ್ರಾಮಸ್ಥರು ಭಾಗಮಂಡಲದಲ್ಲಿ ಶನಿವಾರ ಪ್ರತಿಭಟನೆ ನಡೆಸಿದರು. ಸಾವಿರದ 1959ರಲ್ಲಿ ದಿವಂಗತ ನಂಗಾರು ಮುತ್ತಣ್ಣ ಅವರ ನೇತೃತ್ವದಲ್ಲಿ ಶ್ರೀ ಕಾವೇರಿ ವಿದ್ಯಾಸಂಸ್ಥೆಯಿಂದ ಪ್ರಾರಂಭ ಮಾಡಲಾಗಿದ್ದು, ಅಂದು ಹೊಸಗದ್ದೆ ಮತ್ತು ಚೆದುಕಾರು ಕುಟುಂಬಸ್ಥರು ವಿದ್ಯಾಸಂಸ್ಥೆ ಹಾಗೂ ಆಟದ ಮೈದಾನಕ್ಕಾಗಿ ಜಾಗವನ್ನು ದಾನವಾಗಿ ನೀಡಿದರು. ಆದರೆ 2022 ಹಾಗೂ 25ರಂದು ಹಂತವಾಗಿ ವಿದ್ಯಾಸಂಸ್ಥೆಯಿಂದ ಆದಿಚುಂಚನಗಿರಿ ಮಠದ ಆಡಳಿತಕ್ಕೆ ವಹಿಸಲಾಗಿದ್ದು, ಈ ಸಂದರ್ಭ ದಾನಿಗಳ ಗಮನಕ್ಕೆ ತಾರದೆ ಸಂಸ್ಥೆಯ ಆಡಳಿತ ಮಂಡಳಿ ಜಾಗವನ್ನು ಕೂಡ ಹಸ್ತಾಂತರ ಮಾಡಿರುವುದಾಗಿ ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ನಾವು ಶಿಕ್ಷಕರ ವೃತ್ತಿಯ ಹಿನ್ನೆಲೆಯಿಂದ ಬಂದವರು. ಶಿಕ್ಷಕರು ಯಾವತ್ತೂ ತಮ್ಮ ನೋವುಗಳನ್ನು ಅಥವಾ ಸಂಕಟಗಳನ್ನು ವಿದ್ಯಾರ್ಥಿಗಳ ಎದುರಾಗಲಿ ಸಮಾಜದ ಎದುರಾಗಲಿ ಹೇಳೋದಕ್ಕೆ ಹಿಂಜರಿತೇವೆ. ಆದರೆ ಇಂದು ನಾವು ನಮ್ಮ ಕುಟುಂಬ ತುಂಬ ನೊಂದಿದೆ. ಇದಕ್ಕೆ ಕಾರಣ ಪಟ್ಟಬದ್ಧ ಹಿತಾಸಕ್ತಿಗಳ ಒಂದು ಕುಮ್ಮಕ್ಕಿನಿಂದ ನಾವಿಂದು ಬಹಳಷ್ಟು ನೊಂದಿದ್ದೇವೆ. ನಮಗೆ ನ್ಯಾಯ ಬೇಕಾಗಿದೆ. ನಾನು ಭಾರತಿ, ನನ್ನ ಯಜಮಾನರು ಲೋಕನಾಥ NB. ಇವರು ಶ್ರೀ ಕಾವೇರಿ ವಿದ್ಯಾಸಂಸ್ಥೆಯಲ್ಲಿ ಕಳೆದ 22 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ. ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಆದರೆ ಇಂದು ಇವರನ್ನು ಕುತಂತ್ರದಿಂದ ಜುಲೈ 12, 2025ರಂದು ಸೇವೆಯಿಂದ ಅಮಾನತುಗೊಳಿಸಿ ಅನಂತರ ಮಾರ್ಚ್ 3, 2026ರಂದು ಸೇವೆಯಿಂದ ವಜಾಗೊಳಿಸಿರುತ್ತಾರೆ. ಈ ಒಂದು ಆದೇಶವನ್ನು ಖಂಡಿಸಿ ಇವತ್ತು ನಡೀತಾ ಇರುವಂಥ ಈ ಪ್ರತಿಭಟನೆಯಲ್ಲಿ ನಾನು ಭಾಗಿಯಾಗಿದ್ದೇನೆ. ಘನ ಕರ್ನಾಟಕ ಸರ್ಕಾರ ನಾವು ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿ ನಮಗೆ ನ್ಯಾಯವನ್ನು ಒದಗಿಸುತ್ತದೆ ಎಂಬ ಭರವಸೆಯೊಂದಿಗೆ ನಾನಿವತ್ತು ಸರ್ಕಾರದಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ಇಲ್ಲಿ ಏನಾಗಿದೆ ಎಂಬುದರ ಬಗ್ಗೆ ತನಿಖೆ ನಡೆಸಿ ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕಾಗಿ ಸರ್ಕಾರವನ್ನು ನಾನು ಬೇಡ್ಕೊಳ್ತಾ ಇದ್ದೇನೆ. ಇಲ್ಲಿ ಸೇವೆ ಸಲ್ಲಿಸಿದ ಆರಂಭದಿಂದಲೂ KJ ದಿವಾಕರ್ ಅವರು ಹಲವಷ್ಟು ರೀತಿಯಲ್ಲಿ ಕಿರುಕುಳವನ್ನು ಕೊಡ್ತಾ ಬಂದಿದ್ದಾರೆ. ಆ ಕಿರುಕುಳವನ್ನು ತಾಳಲಾರದೆ ಇವರು ಆಗ ಇದ್ದಂತಹ ಶ್ರೀ ಕಾವೇರಿ ವಿದ್ಯಾಸಂಘಕ್ಕೆ ಲಿಖಿತ ರೂಪದಲ್ಲಿ ಅವರ ಪುಕಾರನ್ನು ಸಲ್ಲಿಸಿರುತ್ತಾರೆ. ಆದರೆ ಇತ್ತೀಚೆಗೆ ಅವರು ಅಧಿಕಾರಕ್ಕೆ ಬಂದಂತಹ ಶ್ರೀ ಮಠವು ನಮ್ಮ ಪತಿಯವರನ್ನು ಸೇವೆಯಿಂದ ಅಮಾನತುಗೊಳಿಸಿರುವಂಥದ್ದು, ವಜಾಗೊಳಿಸಿರುವಂಥದ್ದನ್ನು ಮಾಡಿರುತ್ತಾರೆ. ಇವಾಗ ನಾನು ಈಗ ಶ್ರೀ ಕಾವೇರಿ ವಿದ್ಯಾಸಂಘದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದಂಥ ವ್ಯಕ್ತಿಯನ್ನು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ನನ್ನ ಪತಿಯವರು ಲೋಕನಾಥ್ ಅವರು ನಿಮಗೆ ವೈಯಕ್ತಿಕವಾಗಿ ಏನು ಅನ್ಯಾಯ ಮಾಡಿದ್ದಾರೆ? ಮಠಕ್ಕೆ ಏನು ಅವ್ಯವಹಾರ ಮಾಡಿದ್ದಾರೆ? ಹಾಗೂ ಶ್ರೀ ಕಾವೇರಿ ವಿದ್ಯಾಸಂಘದಲ್ಲಿ ಏನು ತಪ್ಪು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಉತ್ತರ ಬೇಕಾಗಿದೆ. ಉದ್ಯೋಗದಲ್ಲಿದ್ದಂತಹ ಒಬ್ಬ ಶಿಕ್ಷಕರಾಗಿರ್ತಾರೆ ದಿವಾಕರ್ ಅವರು. ಆದರೆ ಅನಂತರದಲ್ಲಿ ಅವರು ಪ್ರಾಚಾರ್ಯರಾಗ್ತಾರೆ. ಈಗ ಪ್ರಾಚಾರ್ಯರಾದ ನಂತರದಲ್ಲಿ ನಾವು ಹೇಳಿದ ಹಾಗೆ ನಾವು ಕೊಟ್ಟಂತಹ ಕಂಪ್ಲೇಂಟ್ಸ್ ಯಾವುದಕ್ಕೂ ಅವರು ರೆಸ್ಪಾಂಡ್ ಮಾಡಿರೋದಿಲ್ಲ. ಆದರೆ ಇವಾಗ ಅವರು ಯಾಕೆ ವಜಾ ಮಾಡಿರ್ತಾರೆ ಅಂತ ಹೇಳೋದಕ್ಕೆ ಕಾರಣ ಕೊಟ್ಟಿರೋದು ಏನು ಅಂತಂದರೆ ಪ್ರಾಚಾರ್ಯರು ಕೊಟ್ಟಿರುವಂಥ ವರದಿ ಅಂತ. ಹಾಗಾದರೆ ಶಿಕ್ಷಕರಾಗಿ ಇವರು ಅನುಭವಿಸ್ತಿರೋ ಆರೋಪಗಳಿಗೆ ಯಾವುದೇ ರೀತಿಯ ಪುರಸ್ಕಾರವನ್ನು ಯಾಕೆ ಕೊಡಲಿಲ್ಲ? ಅವರು ಇವಾಗ ಏಕಪಕ್ಷೀಯವಾಗಿ ನಿರ್ಣಯಗಳನ್ನು ಯಾಕೆ ತಗೊಳ್ತಾ ಇದ್ದಾರೆ? ಹೀಗೆ ಆದೇಶ ಇದು ನನಗೀಗ ಸರ್ಕಾರದ ಮಧ್ಯಸ್ಥಿಕೆ ಯಾಕೆ ಬೇಕು ಅಂತ ಹೇಳಿದರೆ, ಈಗ ಏಕಪಕ್ಷೀಯವಾಗಿ ಅವರು ನಿರ್ಣಯಗಳನ್ನ ತಗೊಳ್ತಾರೆ. ಎನ್ಕ್ವೈರಿ ಅಂತ ಮಾಡ್ತಾರೆ. ಎನ್ಕ್ವೈರಿ ಅಂತ ಬಂದ ಆ ಟೀಮಲ್ಲಿ ಇಲಾಖೆ ವತಿಯಿಂದ ಯಾರೊಬ್ಬರೂ ಇರೋದಿಲ್ಲ.
ಅವರೇ ಅವರ ಟೀಮನ್ನು ಕರ್ಕೊಂಡು ಬಂದುಬಿಟ್ಟು ಇವರ ಮಾತುಗಳನ್ನು ಕೇಳೋದಕ್ಕೆ ಅವಕಾಶನೇ ಕೊಡದೇನೆ ಅವರು ಏಕಪಕ್ಷೀಯವಾಗಿ ನಿರ್ಧಾರಗಳನ್ನ ಯಾಕೆ ತಗೊಳ್ಬೇಕಿತ್ತು? ಅಮಾನತು ಮಾಡಿರೋದು ಅದೇ ರೀಸನ್ಗೆ, ಪ್ರಾಚಾರ್ಯರು ಕೊಟ್ಟ ವರದಿಯಂತೆ. ವರದಿಯಲ್ಲಿ ಏನಿದೆ ಅಂತಂದರೆ ಅನಾವಶ್ಯಕವಾಗಿ ಇವ್ರುಗಳು ಸಂದರ್ಭದಲ್ಲಿ ಸೃಷ್ಟಿ ಮಾಡ್ಕೊಳ್ತಾರೆ, ಅದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನ ಇವರೇ ಕೊಟ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಮೊನ್ನೆ ಒಂದು ದಿನ ನಾವು 22ನೇ ತಾರೀಕು ಫೆಬ್ರವರಿ ಮಡಿಕೇರಿಯಲ್ಲಿ ಹೋಗ್ತಾ ಇದ್ವಿ. ಆವಾಗ ಎದುರುಗಡೆಯಿಂದ ದಿವಾಕರ್ ಅವರು ಕಾರಲ್ಲಿ ಬರ್ತಾಯಿದ್ರು. ಆವಾಗ ಅವರು ವಿಚಿತ್ರವಾದ ಮುಖವರ್ತನೆಗಳನ್ನು ಮಾಡಿದರು. ಆಗ ನಾನು ನನ್ನ ಮಕ್ಕಳೆಲ್ಲ ಕೇಳಿದ್ವಿ, ಯಾಕೆ ಇವರು ಈ ಥರ ಮಾಡ್ತಾ ಇದ್ದಾರೆ ಅಂತ. ಆವಾಗ ನನ್ನ ಪತಿಯವರು ಕೊಟ್ಟಂತಹ ಉತ್ತರ ಏನಾಗಿತ್ತು ಅಂತಂದರೆ, ಇವರು ಇದೇ ರೀತಿ ಮಾಡ್ತಾರೆ, ನಮ್ಮ ಮುಖಭಾವ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಹೇಳೋದನ್ನು ವಿಡಿಯೋ ಮಾಡ್ಕೊಳ್ತಾರೆ, ಆಡಿಯೋ ಮಾಡ್ಕೊಳ್ತಾರೆ, ಅದನ್ನು ಅವರಿಗೆ ಸಂದರ್ಭಕ್ಕೆ ಬೇಕಾದ ರೀತಿಯಲ್ಲಿ ಸಾಕ್ಷಿಯನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರು ನಮ್ಮ ಮೇಲೆ ಹೊರಿಸಿರುವಂಥ ಪ್ರತಿ ಆರೋಪವೂ ಸುಳ್ಳಾಗಿರುತ್ತದೆ. ಹಾಗೂ ಸುಳ್ಳು ಆರೋಪಗಳಿಗೆ ಸುಳ್ಳು ಸಾಕ್ಷಿಗಳನ್ನ ಕೊಡ್ತಾ ಇವರು ನಮಗೆ ಈ ರೀತಿಯಾದ ಕಿರುಕುಳಗಳನ್ನ ಕೊಡ್ತಾ ಇದ್ದಾರೆ. ಹಾಗೂ ಜುಲೈ 2025ರಲ್ಲಿ ನಮ್ಮ ಪತಿ ಲೋಕನಾಥ್ ಹಾಗೂ ಮತ್ತೊಬ್ಬ ಉಪನ್ಯಾಸಕರಿಗೆ FIR ಅನ್ನು ದಾಖಲೆ ಮಾಡಿರುತ್ತಾರೆ. ಆದರೆ FIRಗೆ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಗಿದೆ ಮತ್ತು ನ್ಯಾಯಾಲಯದ ಒಪ್ಪಿಗೆ ಪತ್ರ ಒಂದಿಗೆ FIR ಮಾಡಬೇಕಾಗಿರುತ್ತೆ. ಆದರೆ ಅವರು FIRದು ನ್ಯಾಯಾಲಯದ ಒಪ್ಪಿಗೆ ಪತ್ರವಿಲ್ಲದೇ FIR ಮಾಡಿಸಿದ್ದಾರೆ. ಪ್ರಕರಣ ಕೂಡ ಇದೇ ರೀತಿ ನಾನು ಹೇಗೆ ನಿಮಗೆ ಈಗ ಕಾರಲ್ಲಿ ನಡೆದಂಥ ಸನ್ನಿವೇಶವನ್ನು ಹೇಳಿದೆ, ಅದೇ ರೀತಿ ಇವರು CC ಕ್ಯಾಮ್ರಾದ ಎದುರುಗಡೆ ನಿಂತ್ಕೊಳ್ತಾರೆ. ಅವರು ಏನೋ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಮತ್ತು ಇವ್ರು ಕೊಟ್ಟಂತಹ ಉತ್ತರಕ್ಕೆ ಅದು CC ಕ್ಯಾಮ್ರಾದಲ್ಲಿ ಏನು ಪುಷ್ಟೀಕರಿಸುವಂತಹ ಸಾಕ್ಷಿ ಇದೆ ಅಂತ ಹೇಳಿಕೊಂಡು ಅದರ ಆಧಾರದ ಮೇಲೆ FIR ಅನ್ನು ದಾಖಲೆ ಮಾಡಿರ್ತಾರೆ. ಅದು ಅಲ್ಲದೆ ಮತ್ತೆ ಪಿಟಿ ಕೇಸ್ಗಳನ್ನ ಹಾಕುವಂಥದ್ದು, ಪೊಲೀಸರನ್ನ ಮನೆ ಹತ್ರ ಕಳಿಸುವಂಥದ್ದು, ಮತ್ತು ಫೋನ್ನಲ್ಲಿ ನಾವು ಏನಾದರೂ ಪ್ರಶ್ನೆ ಕೇಳಿದಾಗ ನಮಗೆ ದಬ್ಬಾಳಿಕೆ ರೀತಿಯಲ್ಲಿ ಉತ್ತರವನ್ನು ಕೊಡಿಸುವಂಥದ್ದು, ಈ ರೀತಿಯ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ದಾರೆ. ಇಬ್ಬರು ಶಿಕ್ಷಕರನ್ನು ಅಮಾನತು ಮಾಡಿದ್ದು ಈ ಎಲ್ಲ ಕಾರಣಗಳಿಂದ ನನ್ನ ಪತಿಯನ್ನು ವಜಾ ಮಾಡಿ ಆದೇಶ ಮಾಡಿರ್ತಾರೆ. ಹಾಗಾಗಿ ಇಲ್ಲಿ ಅವರು ಕೊಟ್ಟಂತಹ ಎಲ್ಲ ಆದೇಶಗಳು ಏಕಪಕ್ಷೀಯವಾಗಿರುತ್ತದೆ. ಮತ್ತು ಇದು ಏನು ಸಂಸ್ಥೆಯ ಹಸ್ತಾಂತರದಲ್ಲಿಯೂ ನಮಗೆ ಗೊಂದಲಗಳಿದೆ. ಹಾಗಾಗಿ ಅದ್ರ ಬಗ್ಗೆ ನಮ್ಮ ಇದು ಬಗಂಡೇಶ್ವರ ದೇವರ ಒಂದು ಕೃಪೆಯಿಂದ, ಕಾವೇರಮ್ಮನ ಕೃಪೆಯಿಂದ ನಮ್ಮಲ್ಲಿ ನ್ಯಾಯವಾದಿಗಳಂತಹ MLA ಸರ್ ಪೊನ್ನಣ್ಣ ಸರ್ ಇದ್ದಾರೆ. ಅವ್ರನ್ನ ನಾನು ಈ ಮೂಲಕ ಕೇಳಿಕೊಳ್ಳೋದೇನು ಅಂತಂದರೆ, ಇದು ಮತ್ತು ಗಟ್ಟಿಯಾದಂತಹ ಘನವೆತ್ತ ಕರ್ನಾಟಕ ಸರ್ಕಾರವಿದೆ, ಇದರಲ್ಲಿ ಮಧ್ಯಸ್ಥಿಕೆ ಮಾಡಿ ಈ ಒಂದು ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ನನ್ನ ಪತಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅಲ್ಲದೆ ಆಡಳಿತ ಮಂಡಳಿಯ ಈ ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡಿದ ಸುಮಾರು 25 ವರ್ಷಗಳಿಂದ ಸಂಸ್ಥೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದ ಸ್ಥಾಪಕಾಧ್ಯಕ್ಷರ ಮೊಮ್ಮಗ ಹಾಗೂ ಇನ್ನೊಬ್ಬ ಶಿಕ್ಷಕರಿಗೆ ಮಾನಸಿಕ ಕಿರುಕುಳ ನೀಡಿ ಅವರನ್ನು ಈಗಾಗಲೇ ಅಮಾನತು ಮಾಡಿರುವುದಲ್ಲದೆ ದೈಹಿಕ ಶಿಕ್ಷಕ ಲೋಕನಾಥ್ ಅವರನ್ನ ಸೇವೆಯಿಂದ ವಜಾಗೊಳಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಮತ್ತು ಸ್ಥಳೀಯ ಕೆಲವು ಪ್ರಭಾವಿ ವ್ಯಕ್ತಿಗಳು ಮಠದ ಪ್ರಭಾವಕ್ಕೆ ಒಳಗಾಗಿ ಅನ್ಯಾಯಕ್ಕೆ ಕುಮ್ಮಕ್ಕು ನೀಡ್ತಾ ಇದ್ದು, ಈ ಬಗ್ಗೆ ಕೂಲಂಕಷವಾಗಿ ತನಿಖೆ ನಡೆಸಿ ನೊಂದವರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಪ್ರತಿಭಟನಾಕಾರರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನಮ್ಮ ತಂದೆಗೆ ಗೊತ್ತಿಲ್ಲದೇ ನಮ್ಮ ದೊಡ್ಡಪ್ಪ ಜಾಗ ಕೊಟ್ಟವರೇ, ದಾನ ಅಂತ ಹೇಳ್ಬಿಟ್ಟು ಮಠಕ್ಕೆ ಕೊಟ್ಟಿದ್ದಾರೆ, ಅಲ್ಲ ಸ್ಕೂಲು ಓದಬೇಕಿದ್ರೆ ಇವಾಗ ಆಡಳಿತ ಮಂಡಳಿ ಆಮೇಲೆ ಪ್ರಿನ್ಸಿಪಾಲ್ ಸೇರಿಕೊಂಡು ನಮಗೆ ಗೊತ್ತಿಲ್ದಿರ, ನಮ್ಮ ಯಾರಿಗೂ ಗೊತ್ತಿಲ್ದಿರ ನಮ್ಮ ದೊಡ್ಡಪ್ಪ ಕೊಟ್ಟ ಜಾಗನ ಮಠಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನಿಮಗೆ ಯಾವುದು ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ನೋಡೋಕ್ಕೆ ಯಾವುದೇ ಸಂಬಂಧ ಇಲ್ಲ ತಿಳಿದರೆ ದಾಖಲೆ ನನ್ನ ಹತ್ರ ಇದೆ, ಫುಲ್ಲು ದಾಖಲೆ ನನ್ನ ಹತ್ರ ಇದೆ. ಕುಟುಂಬದವರು ಹೇಳ್ತಾರೆ ಕುಟುಂಬದ ಆಸ್ತಿ ಅಂತ. ಇದು ಕುಟುಂಬದ ಆಸ್ತಿ ಅಲ್ಲ, ನನ್ನಪ್ಪನ ಸ್ವಂತ ಜಾಗ. 94/10 ಸರ್ವೆ ನಂಬರು. ನಮ್ಮ ಕುಟುಂಬದವ್ರು ಹೇಳ್ತಾರೆ ಇದು ಕುಟುಂಬದ ಜಾಗ ಅಂತ. ಇದು ಕುಟುಂಬದಲ್ಲಿ ನಮ್ಮ ತಂದೆದು ಸ್ವಂತ ಜಾಗ. 94/10 ಹೊಸಗದ್ದೆ ಪುಟ್ಟಪ್ಪನವರ ಜಾಗ. ಹೊಸಗದ್ದೆ ಅಣ್ಣಯ್ಯನವರು ಕುಟುಂಬದವರ ಆಕ್ಷೇಪಣೆ ಇಲ್ಲ ಅಂತೇಳಿ 1959ನೇ ಇಸ್ವಿನಲ್ಲಿ ಕಾವೇರಿ ಜೂನಿಯರ್ ಕಾಲೇಜಿಗೆ ದಾನವಾಗಿ ಬರೆದು ಕೊಟ್ಟಿದ್ದಾರೆ. ಆಯ್ತಲ್ಲ, ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ಕುಟುಂಬದವರು ನನ್ನ ಮೇಲೆ ಇದು ಹೊಸಗದ್ದೆ ಚಿನ್ನಪ್ಪನ ಜಾಗ ಅಂತೇಳಿ ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಮಾತಾಡಿದ್ದಾರೆ. ಹೊಸಗದ್ದೆ ಚಿನ್ನಪ್ಪನವ್ರದ್ದು ಜಾಗ ಅಲ್ಲ ಇದು, ಅವ್ರದ್ದು 2 ಎಕರೆ 30 ಸೆಂಟು ಸಪ್ರೇಟ್ ಆಗಿದೆ. ಇನ್ನು ಹೊಸಗದ್ದೆ ಅಣ್ಣಯ್ಯನವ್ರದ್ದು 61 ಸೆಂಟು ಜಾಗ ಸಪ್ರೇಟ್ ಇದೆ. ಅದಕ್ಕೋಸ್ಕರ ಇವಾಗ TV ಚಾನಲ್ನವರು, ಆಮೇಲೆ ನಮ್ಮ MLA ಸಾಹೇಬರಾದಂಥ ಪೊನ್ನಣ್ಣ ಸಾಹೇಬರು
ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು, ನ್ಯಾಯ ಕೊಡಿಸ್ಬೇಕು. ನನ್ನ ತಂದೆ 2.75 ಎಕರೆ ಜಾಗ ಏನಿದೆ ಅದು ನನಗೆ ವಾಪಸ್ ಬಿಟ್ಟು ಕೊಡಬೇಕು. ಇಲ್ಲಾಂದರೆ ಕಾವೇರಿ ಕಾಲೇಜು ನಡ್ಸೋಕ್ಕಾಗಿಲ್ಲ ಅಂದರೆ ನಮ್ಮ ಹೊಸಗದ್ದೆ ಫ್ಯಾಮಿಲಿ ಬಿಟ್ಟುಕೊಡಿ, ನಾವು ನಡ್ಸ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಈಗ ಮಠ ಯಾರು ಕಾಲೇಜ್ ನಡೆಸ್ತಿದ್ದಾರೆ? ಕಾಲೇಜು ನಡೆಸಿರೋ ಇದು BGS ಕಾಲೇಜ್ ಅವರು ನಡೆಸ್ತಾ ಇದ್ದಾರೆ, ಹಸ್ತಾಂತರ ಮಾಡಿದ್ದಾರೆ. ಇವಾಗ ಒಂದು 4-5 ವರ್ಷದಿಂದ ನಾವು ನಡೆಸ್ತಾ ಇದ್ದಾರೆ. ನಮ್ಮ ತಂದೆ ಸೈನ್ ಆಗಲಿ ನಮ್ಮ ಸೈನ್ ಆಗಲಿ ಯಾವುದಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ. ಇವಾಗ ನಾನು ನನ್ನ ಹೊಸಗದ್ದೆ ಫ್ಯಾಮಿಲಿ ಡಾಕ್ಯುಮೆಂಟ್ ತೆಗಿಬೇಕಿದ್ರೆ ನಿಮ್ಮದು 6 ಎಕರೆ ಜಾಗ ಅಲ್ಲಿದೆ ಅಂತಂದರು. ಈಗ ಟೋಟಲಾಗಿ 5 ಎಕರೆ 60 ಸೆಂಟು ಜಾಗ ಹೊಸಗದ್ದೆ ಅವ್ರದ್ದು ಅಲ್ಲಿದೆ. ಅದರಲ್ಲಿ 2.25 ಎಕರೆ ಇವಾಗ ಕಾಲೇಜು ಕಟ್ಟಿರೋ ಜಾಗ. ಈ ಜಾಗವನ್ನು ನನಗೆ ಬಿಟ್ಕೊಡಿ, ಇಲ್ಲ ಅಂದರೆ ಕಾಲೇಜು ನಡ್ಸೋಕ್ಕಾಗಲ್ಲ ಅಂದರೆ ಹೇಳಿ, ನಾನು ಕಾಲೇಜ್ ನಡ್ಸ್ಕೊಂಡು ಹೋಗ್ತೀನಿ. ಅಲ್ಲಿ ಆಗ ಕಾಲೇಜ್ ಹಸ್ತಾಂತರ ಮಾಡುವಾಗ ಹೌದು, ದೊಡ್ಡ ಕಾರ್ಯಕ್ರಮ ಆಗಿತ್ತು. ಹೌದು, ನಿಮ್ಮ ಗಮನಕ್ಕೆ ಬಂದಿಲ್ಲ. ನಮ್ಮದು ಯಾವುದೋ ಒಪಿನಿಯನ್ನೇ ಇಲ್ಲ. ಇದು ನಮ್ಮ ತಂದೆ ಜಾಗನ ನಮ್ಮ ದೊಡ್ಡಪ್ಪ ಬರೆದು ಕೊಟ್ಟಿರೋದು, ಕುಟುಂಬದ ಆಕ್ಷೇಪಣೆ ಇಲ್ಲ ಅಂತೇಳ್ಬಿಟ್ಟು ಬರೆದು ಕೊಟ್ಟವ್ರೆ. ಡಾಕ್ಯುಮೆಂಟ್ ನನ್ನ ಹತ್ರ ಇದೆ. ಅದನ್ನು ಇವಾಗ ನಮ್ಮ ಗಮನಕ್ಕೆ ಬಾರದಕ್ಕೆ ಮಠಕ್ಕೆ ಹಸ್ತಾಂತರ ಮಾಡಿದ್ದಾರೆ. 16 ಎಕರೆ ಮಾಡಿದ್ದಾರೆ. ಅದರಲ್ಲಿ ಹೊಸಗದ್ದೆ ಕುಟುಂಬದವ್ರದ್ದು 5.60 ಸೆಂಟು, ಚಿದಕಾರ ಮನೆಯವ್ರದ್ದು 2 ಎಕರೆ, ಮಿಕ್ಕಿದ್ದು ಪೈಸಾರಿ ಜಾಗ ಅದನ್ನು ಮಾಡ್ಕೊಂಡಿದ್ದಾರೆ. 16 ಎಕರೆ ಅಂತ ಇವಾಗ ಮಠಕ್ಕೆ ಮಾಡಿದ್ದಾರೆ. ನನ್ನ 2.25 ಎಕರೆ ನನಗೆ ಕೊಡಿಸ್ಕೊಡ್ಬೇಕು. 16 ಎಕರೆ ನಿಮ್ಮ ನಂದು 2.25 ಎಕರೆ, ನಮ್ಮ ತಂದೆ ಆಸ್ತಿ 2.25 ಎಕರೆ ನನಗೆ ಕೊಡಿಸ್ಬಿಡ್ಕೊಡ್ಬೇಕು. ಇದಕ್ಕೆ MLA ಸಾಹೇಬ್ರಾಗಲಿ. ಸರ್, ಇದ್ರ ಬಗ್ಗೆ ಕಂಪ್ಲೇಂಟ್ ಎಲ್ಲ ಮಾಡಿದರೆ ಏನು? ಕಂಪ್ಲೇಂಟ್ ಮಾಡಿಲ್ಲ. ಇವಾಗ ಚಾಲನ್ ಮೂಲಕ ಹೋಗ್ತಾ ಇದ್ದೀನಿ. ನಾನು ಮುಂದಕ್ಕೆ ಕೋರ್ಟಿಗೆ ಹೋಗ್ತೀನಿ, ಆಮೇಲೆ ನೋಡ್ತೀನಿ. ಇನ್ನೂ ಇದು ಆಗಿಲ್ಲ ಅಂದರೆ ನಾನು MP ಸಾಹೇಬ್ರ ಹತ್ರ ಹೋಗ್ತೀನಿ, ಮಾತಾಡ್ತೀನಿ. ನನಗೆ ಚಾನಲ್ ಮೂಲಕ ನ್ಯಾಯ ಕೊಡಿಸಿ ಕೊಡಬೇಕು. ವೆಂಕಟೇಶ್ ಹೊಸಗದ್ದೆ.